ನಾವು ನಮ್ಮ ಕುಟುಂಬವನ್ನು ಆರ್ಥಿಕವಾಗಿ ಪೋಷಿಸಬೇಕು, ಆತ್ಮೀಕವಾಗಿ ಪೋಷಿಸಬೇಕು. ಬಹಳ ಜನ ಹಿರಿಯರು, ಬಹಳ ಜನ ದೊಡ್ಡವರು ತಮ್ಮ ಮಕ್ಕಳನ್ನ ಆರ್ಥಿಕವಾಗಿ ಪೋಷಿಸ್ತಾ ಇದ್ದೀರಿ. ಇನ್ನೊಂದು ಮಾತು ಅರ್ಥ ಆಗಂಗೆ ಹೇಳ್ತೀನಿ. ಲೂದ್ದೇಳು ಬಟ್ಟೆ ವ್ಯಾಪಾರ ಮಾಡಿ ತನ್ನ ಕುಟುಂಬನ ಸಾಕಿದ್ಲು, ತನ್ನ ಮಕ್ಕಳನ್ನ ಸಾಕಿದ್ಲು, ಆರ್ಥಿಕವಾಗಿ ತನ್ನ ಕುಟುಂಬನ ಪೋಷಿಸಿದ್ಲು. ಬರೀ ಆರ್ಥಿಕವಾಗಿ ಅಷ್ಟೆಲ್ಲ, ಆತ್ಮೀಕವಾಗಿ ಕೂಡ ಪೋಷಿಸಿದ್ಲು. ತನ್ನ ಗಂಡನು ದೇವರು ನಂಬುವಂತೆ ಮಾಡಿದ್ಲು, ತನ್ನ ಮಕ್ಕಳು ದೇವರು ನಂಬುವಂತೆ ಮಾಡಿದ್ಲು, ಇಡೀ ಕುಟುಂಬ ಎಲ್ಲ ದೇವರ ಕಡೆ ತಿರುಗುವಂತೆ ಮಾಡಿದ್ಲು. ಉಂಟು, ಆರ್ಥಿಕವಾಗಿ ಪೋಷಿಸಿದ್ಲು, ಆತ್ಮೀಕವಾಗಿಯೂ. ನಮ್ಮಲ್ಲಿ ಬಹಳ ಜನ ತಂದೆ ತಾಯಿಗಳು ಮಾಡುವಂತ ಮಿಸ್ಟೇಕ್ ಏನ್ ಗೊತ್ತಾ? ಆರ್ಥಿಕವಾಗಿ ಪೋಷಿಸ್ತಾರೆ. ಕುಟುಂಬಕ್ಕೆ ಏನ್ ಬೇಕು? ಹಣ ಬೇಕಾ, ಆಹಾರ ಬೇಕಾ, ವಸ್ತ್ರ ಬೇಕಾ, ಫೀಸ್ ಕಟ್ಟಬೇಕಾ? ಆರ್ಥಿಕವಾಗಿ ನಿಮ್ಮ ಮಕ್ಕಳನ್ನ ಪೋಷಿಸ್ತಾ ಇದ್ದೀರಿ, ದೈಹಿಕವಾಗಿ ನಿಮ್ಮ ಮಕ್ಕಳನ್ನ ಪೋಷಿಸ್ತಾ ಇದ್ದೀರಿ, ಆಹಾರ ವಸ್ತ್ರ ಫೀಸು ಕೊಟ್ಟು ಪೋಷಿಸ್ತಾ ಇದ್ದೀರಿ. ಅದು ಸಾಲದು. ನೀವು ಶಾರೀರಿಕವಾಗಿ ನಿಮ್ಮ ಮಕ್ಕಳನ್ನ ಪೋಷಿಸಿದ್ರೆ, ಆರ್ಥಿಕವಾಗಿ ನಿಮ್ಮ ಮಕ್ಕಳನ್ನ ಪೋಷಿಸಿದ್ರೆ ಸಾಲದು. ಆರ್ಥಿಕವಾಗಿ ಪೋಷಿಸಿದ್ರೆ ನಿಮ್ಮ ಮಕ್ಕಳು ಪರಲೋಕಕ್ಕೆ ಹೋಗಲ್ಲ. ಆರ್ಥಿಕವಾಗಿ ನಿಮ್ಮ ಕುಟುಂಬನ ಪೋಷಿಸಿದ್ರೆ ನಿಮ್ಮ ಹೆಂಡತಿ ಪರಲೋಕಕ್ಕೆ ಹೋಗಲ್ಲ. ಆರ್ಥಿಕವಾಗಿ ನಿಮ್ಮ ಮಕ್ಕಳನ್ನ ಪೋಷಿಸಿದ ಮಾತ್ರಕ್ಕೆ ನಿಮ್ಮ ಮಕ್ಕಳು ಪರಲೋಕಕ್ಕೆ ಹೋಗಲ್ಲ. ನಿಮ್ಮ ಮಕ್ಕಳನ್ನ ಪ್ರಾರ್ಥನೆಯಿಂದ ಪೋಷಿಸಬೇಕು, ನಿಮ್ಮ ಮಕ್ಕಳನ್ನ ವಾಕ್ಯದಲ್ಲಿ ಪೋಷಿಸಬೇಕು, ನಿಮ್ಮ ಮಕ್ಕಳನ್ನ ನೀತಿ ನಿಜಾಯತಿಯಲ್ಲಿ ಪೋಷಿಸಬೇಕು. ಅವಾಗ ಮಾತ್ರ ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲಿ ಪರಲೋಕದಲ್ಲಿ ಕಾಣಿಸಲಿಕ್ಕೆ ಸಾಧ್ಯ. ಅಮ್ಮ, ಯೇಸು ಸ್ವಾಮಿನ ತಾಯಿ ಹೇಗೆ ಪೋಷಿಸಿದಾಳೆ ಗೊತ್ತಾ? ವಾಕ್ಯದಿಂದ ಪೋಷಿಸಿದಾಳೆ. ಯೇಸು ಸ್ವಾಮಿನ ಚಿಕ್ಕ ವಯಸ್ಸಿಗೆ ಪ್ರಾರ್ಥನೆಯಿಂದ ಪೋಷಿಸಿದಾಳೆ. ಪ್ರಾರ್ಥನೆ ಕಲಿಸಿದಾಳೆ ಯೇಸು ಸ್ವಾಮಿಗೆ ಚಿಕ್ಕ ವಯಸ್ಸಿಗೆ, ವಾಕ್ಯ ಕಲಿಸಿದಾಳೆ. ಎಷ್ಟರ ಮಟ್ಟಿಗೆ ವಾಕ್ಯ ಕಲಿಸಿದಾಳೆ. ಎಲ್ಲ ತಂದೆ ತಾಯಿಗಳ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬೆಳೆಸ್ತಾರೆ. ಯೇಸು ಸ್ವಾಮಿ ತಾಯಿ ಮೊಬೈಲ್ ಕೊಟ್ಟು ಬೆಳೆಸಲಿಲ್ಲ, ಯೇಸು ಸ್ವಾಮಿನ ಬೈಬಲ್ ಕೊಟ್ಟು ಬೆಳೆಸಿದಾಳೆ. 12ನೇ ವರ್ಷಕ್ಕೆ ಯೇಸು ಸ್ವಾಮಿ ಆಲಯದಲ್ಲಿ ಒಂದೊಂದು ಕ್ವಶನ್ ಕೇಳಿದ್ರೆ ವಿದ್ವಾಂಸರಿಗೆ, ಪಂಡಿತರಿಗೆ, ಶಾಸ್ತ್ರಿಗಳಿಗೆ, ಪರಿಸಾಯರಿಗೆ ಒಂದೊಂದು ಪ್ರಶ್ನೆ ಕೇಳಿದ್ರೆ ಆ ವಿದ್ವಾಂಸರು ಉತ್ತರ ಕೊಡ್ಲಿಕ್ಕೆ ತತ್ತರಲಾಡ್ತಾ ಇದ್ದಾರೆ. ಬಹಳ ಜನ ಮಕ್ಕಳು ಚಚ್ಚಿ ಬಾ ಅಂದ್ರೆ ಬರ್ತಾ ಇಲ್ಲ. ನೀವು ಡೈಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋಣ, ಕುಟುಂಬ ಪ್ರಾರ್ಥನೆ ಮಾಡೋಣಂದ್ರು ನಿಮ್ಮ ಮಕ್ಕಳು ಬರ್ತಾ ಇಲ್ಲ. ದೀಕ್ಷಾ ಸ್ಥಾನ ತಕ್ಕೋಬಾ ಬರ್ತಾ ಇಲ್ಲ. ನಮ್ ಜೊತೆ ಪ್ರಾರ್ಥನೆ ಮಾಡಿ ಬರ್ರಿ ಅಂದ್ರೆ ಬರ್ತಾ ಇಲ್ಲ. ಒಂದ್ ಮಾತು ಹೇಳ, ಆ ರೀತಿ ಅವರು ಆಲಯಕ್ಕೆ ಬರ್ತಾ ಇರೋದು, ನಿಮ್ ಜೊತೆ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ ಕೂತ್ಕೊಳ್ತಾ ಇರೋದು ಅದು ಅವ್ರ ತಪ್ಪಲ್ಲ, ನಿಮ್ ತಪ್ಪೆ, ತಂದೆ ತಾಯಿಗಳ ತಪ್ಪೆ. ಯಾಕಂದ್ರೆ ನೀವು ಅವ್ರನ್ನ ಬರೀ ಶಾರೀರಿಕವಾಗಿ ಪೋಷಿಸ್ತಾ ಇದ್ರಿ, ಆರ್ಥಿಕವಾಗಿ ಪೋಷಿಸಿದ್ರಿ, ಆತ್ಮಿಕವಾಗಿ ಪೋಷಿಸಲಿಲ್ಲ. ಇನ್ನೊಂದು ವಿಷಯ ಹೇಳ, ನೀವು ಫಸ್ಟ್ ಕರೆಕ್ಟ್ ಇಲ್ಲ. ನೀವು ಫಸ್ಟ್ ಪ್ರಾರ್ಥನೆ ಮಾಡಿದ್ರೆ ಅವ್ರು ಪ್ರಾರ್ಥನೆ ಮಾಡ್ತಿದ್ರು. ನೀವು ಫಸ್ಟ್ ಮೊಣಕಾಲು ಹಾಕಿದ್ರೆ ಅವ್ರು ಮೊಣಕಾಲು ಹಾಕ್ತಿದ್ರು. ನೀವು ಸರಿ ಇಲ್ಲ. ಫಸ್ಟ್ ತಂದೆ ತಾಯಿಗಳು ಸರಿ ಇದ್ರೆ ಮಕ್ಕಳು ಸರಿ ಇರ್ತಾರೆ. ತಂದೆ ತಾಯಿಗಳು ಆತ್ಮಿಕವಾಗಿದ್ರೆ ಮಕ್ಕಳು ಆತ್ಮಿಕವಾಗಿರ್ತಾರೆ. ತಂದೆ ತಾಯಿಗಳು ಸಾಕ್ಷಿಯಾಗಿ ಬದುಕಿದ್ರೆ ಮಕ್ಕಳು ಸಾಕ್ಷಿಯಾಗಿ ಬದುಕ್ತಾರೆ. ತಂದೆ ತಾಯಿಗಳ ಹತ್ರನೇ ಪ್ರಾರ್ಥನೆ ಜೀವಿತ ಇದ್ರೆ ಮಕ್ಕಳ ಹತ್ರ ಪ್ರಾರ್ಥನೆ ಜೀವಿತ ಇರುತ್ತೆ. ನಿಮ್ಮ ಮಕ್ಕಳಿಗೆ ನೀವು ಏನ್ ಬಿಟ್ಟು ಹೋಗ್ತಾ ಇದ್ದೀರಿ? ಲೋಕದಲ್ಲಿ ಎಂತ ಆದರ್ಶ ಬಿಟ್ಟು ಹೋಗ್ತಾ ಇದ್ದೀರಿ? ನಮ್ಮಪ್ಪ ನಮ್ಮಮ್ಮ ಯಾವಾಗಲೂ ಕಚ್ಚಾಡ್ತಾ ಇದ್ರು, ಜಗಳ ಆಡ್ತಾ ಇದ್ರು, ನಮ್ಮನ್ನು ಗಮನಿಸಲಿಲ್ಲ ಅನ್ನುವಂತ ಒಂದು ಆದರ್ಶ ಬಿಟ್ಟು ಹೋಗ್ತಾ ಇದ್ದೀರಾ? ನಮ್ಮಮ್ಮ ಯಾವಾಗಲೂ ಟಿವಿ ನೋಡ್ತಾ ಬರೀ ಧಾರಾವಾಹಿ ನೋಡ್ತಾ, ಸಿನಿಮಾ ನೋಡ್ತಾ ಬರೇ ಅದರಲ್ಲೇ ಜೀವನ ಮಾಡಿದ್ಲು, ನಮ್ಮನ್ನು ನೋಡ್ಲಿಲ್ಲ ಅನ್ನುವಂತ ಆದರ್ಶ ಬಿಟ್ಟು ಹೋಗ್ತಾ ಇದ್ದೀರಾ? ನಮ್ಮಪ್ಪ ನಮ್ಮನ್ನು ಒಂದು ದಿನ ಸರಿಯಾಗಿ ನೋಡಿಲ್ಲ, ಬರೀ 24 ಗಂಟೆ ಸರಾಯಿ ಕುಡ್ಕೊಂಡೆ ಜೀವನ ಮಾಡ್ದ, ಒಂದಿನ ನಮ್ಮನ್ನು ನೋಡಿಲ್ಲ ಅಂತ ಆದರ್ಶ ನಿಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೀರಾ? ಮಗನೇ ಸೋದ್ರು ಒಂದಿನ ಒಬ್ಬ ತಂದೆ ಕುಡ್ದು ಸತ್ತೋದ. ಮಣ್ಣು ಮಾಡಬೇಕಲ್ಲ, ಶವ ಸಂಸ್ಕಾರ ಮಾಡಬೇಕಲ್ಲ. ಶವ ಸಂಸ್ಕಾರ ಮಾಡ್ಲಿಕ್ಕೆ ಆ ಹೆಂಡತಿ ಸತ್ತೋಗಿರತ್ತನ ಹೆಂಡತಿ ಫೋನ್ ಮಾಡಿದ್ಲು ಪಾಸ್ಟರ್ಗೆ, ಅಯ್ಯ ನನ್ನ ಗಂಡ ಕುಡ್ದು ಸತ್ತೋದಯ್ಯ, ಶವ ಸಂಸ್ಕಾರ ಮಾಡ್ಬೇಕು ಬರ್ರಿ ಅಂತ ಕರೆದ್ಲು. ಪಾಸ್ಟರ್ ಬಂದ್ರು, ಎಲ್ಲ ಪ್ರಾರ್ಥನೆ ಮಾಡಿ ವಾಕ್ಯ ಹೇಳಿ ಮಣ್ಣಗಿಡ್ಬೇಕಲ್ಲ. ಈಗ ಅಲ್ಲಿ ಹೆಣ ಮಲಗಿಸಿದ್ರಲ್ಲ, ಆರಾಧನೆ ಆಯ್ತು, ಪ್ರಾರ್ಥನೆ ಆಯ್ತು, ವಾಕ್ಯ ಸ್ಟಾರ್ಟ್ ಮಾಡ್ದ ಪಾಸ್ಟ್ರು. ವಾಕ್ಯ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪಾಸ್ಟ್ ಹೇಳ್ತಿದ್ದ ಸತ್ತೋಗಿರುವಂತ ವ್ಯಕ್ತಿ ಬಗ್ಗೆ, ಈತ ಅಷ್ಟು ಒಳ್ಳೆನು, ಈತ ಇಷ್ಟು ಒಳ್ಳೆನು,
ಈತ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದ, ಈತ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದ, ಅವ್ರಿಗೆ ಒಳ್ಳೇದು ಮಾಡಿದ್ದ, ಇವ್ರಿಗೆ ಒಳ್ಳೇದು ಮಾಡಿದ್ದ ಅಂತ ಪಾಸ್ಟ್ ಸತ್ತೋಗಿರುವಂಥ ವ್ಯಕ್ತಿ ಬಗ್ಗೆ ಒಳ್ಳೇದು ಹೇಳ್ತಾನೇ ಇದ್ರು. ಹೇಳ್ತಿರ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಹೆಂಡ್ತಿ ಅನುಮಾನ ಬಂದು ಪಕ್ಕದಲ್ಲಿ ಮಗನಿಗೆ ಕೇಳಿದಂತೆ, ಏಯ್ ಹೋಗಿ ನೋಡಲೇ ಸತ್ತೋಗಿರೋದು ನಿಮ್ಮ ಅಪ್ಪನ ಬ್ಯಾರೇನಾ, ಯಾಕಂದ್ರೆ ನಿಮ್ಮಪ್ಪ ಅಷ್ಟು ಒಳ್ಳೆ ಕೆಲಸ ಯಾವತ್ತು ಮಾಡಿದ್ದ ಅಂತ. ಮನೆಗೆ ಹೇಳ್ತೀನಿ, ಸಾಕ್ಷಿ ಕೊಡ್ತಾ ಇಲ್ಲ ನನ್ನ ಗಂಡ ಒಳ್ಳೆನಂತ ಪಾಪ ಪಾಸ್ಟರ್ ಹೇಳ್ತದನ್ನ. ಸತ್ತೋದ ಮೇಲೆ ಈ ಭೂಮಿ ಮೇಲೆ ನಾವು ಹೆಂಗ್ ಬದುಕಿವಿ ಅನ್ನೋದು ಆಧಾರದ ಮೇಲೆ ಈ ಭೂಮಿ ಮೇಲೆ ನಿನ್ನ ಹೆಸರು ಉಳಿಯುತ್ತೆ. ಒಂದಿನ ನೀನ್ ಆತ್ಮಿಕವಾಗಿರ್ತೀಯ, ನೀನ್ ಪರಲೋಕದಲ್ಲಿರ್ತೀಯ, ನಿನ್ ಮಗ ನಿನ್ ಮಗಳು ನರಕದಲ್ಲಿರ್ತಾರೆ. ಅದಕ್ಕೆ ಲೂದ್ಯಳು ವಚನ ನೋಡ್ರಿ, ಲೂದ್ಯಳು 16:15 ನೋಡ್ರಿ, ಹೇಳ್ರಿ, ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆಕೆಯು ಪರಲೋಕದಲ್ಲಿದ್ದಾಳೆ, ಆಕೆ ಗಂಡನು ಪರಲೋಕದಲ್ಲಿದ್ದಾನೆ. ಆಕೆಯು ಪರಲೋಕದಲ್ಲಿದ್ದಾಳೆ, ಆಕೆಯ ಮಕ್ಕಳು. ನಮ್ಮಲ್ಲಿ ಅನೇಕರು ಪರಲೋಕದಲ್ಲಿ ನೀವಿದ್ದೀರಿ, ನಿಮ್ಮ ಮಕ್ಕಳು. ಯಾಕೆಂದ್ರೆ ನೀವು ಅವರ ಆರ್ಥಿಕವಾಗಿ ಪೋಷಿಸಬೇಕು, ದೈಹಿಕವಾಗಿ ಪೋಷಿಸ್ಬೇಕಂತ ನೀವು ಗಮನ ಹರಿಸಿದ್ರೆ ಹೊರತು ಆತ್ಮಿಕವಾಗಿ ಪೋಷಿಸ್ಬೇಕಂತ ನೀವು ಯಾವತ್ತೂ ಗಮನ ವಹಿಸಲಿಲ್ಲ.